ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರನೇ ಆಗಲ್ಲ ಅಂತ ಅನ್ಸ್ತಾ ಐತೆ ನನ್ಗೆಲ್ಲ. ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ ಎಲ್ಲೇ ಹೋದ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿ ತಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮ್ಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣು ಮಗಳು ಕಚ್ಚಿ ಹಣ್ಣನ್ನ, ಎಂಜಲ್ ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂತವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದಾರೆ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ ಹೋಗ್ತಾ ಇದ್ದಾರೆ. ಕಾಲ್ ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರಾ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ್ ಬಹಳ ಅವ್ರ ಜೊತೆ ಇದ್ದವರು. SM ಕೃಷ್ಣ ಅವ್ರ ಜೊತೆ ಎಂದಾದ್ರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ರೆ, ಅವ್ರು ಯಾರೋ ಅನಂತಕುಮಾರ್ ಹೆಗ್ಡೆ ಒಬ್ರು ಒಂದು ಏನೋ ಸಂವಿಧಾನವನ್ನ ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದ್ರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡ್ಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡದಂತವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ಪರಮೇಶ್ವರ್ಗೂ ಕೇಳ್ತೀನಿ, ರಾಮಲಿಂಗಾರೆಡ್ಡಿ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು, ಅದಕ್ಕೆ ಕೇಳ್ತೀನಿ, ಎಷ್ಟು ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ? ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ? ನೀವು ಏನೇನು ಯೋಜನೆಗಳನ್ನ ತಂದಿದ್ದೀರಾ? ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ? ಎಷ್ಟು ತಂದಿಟ್ಟಿದ್ದೀರಾ ಹೇಳಿ? ಗಾಂಧೀಜಿ ಅಂತ ಏನೇನು ಹೆಸರಿಟ್ಟಿದ್ದೀರಾ ಅಂತ ಹೇಳಿದ್ರು. 4 ಹೆಸರು ಅವ್ರ ಬಾಯಲ್ಲಿ ಬರ್ಲಿಲ್ಲ. ಅಲ್ಲಿಟ್ಟಿದ್ದೀನಿ, ಇಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಬರ್ಲಿಲ್ಲ. 4 ಹೆಸರು ಬರ್ಲಿಲ್ಲ. ಅಧ್ಯಕ್ಷರೇ, ನಾನು ಒಂದು ಹೇಳ್ತೀನಿ, ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು. ಆದ್ರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು: ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ, ರಾಜೀವ್ ಗಾಂಧಿ ಉದ್ಯಮ ಮಿತ್ರ, ಇಂದಿರಾ ಆವಾಸ್ ಯೋಜನೆ, ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ಜವಾಹರ್ಲಾಲ್ ನೆಹರು ನಗರ ನವೀಕರಣ, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ, ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್, ಇಂದಿರಾ ಗಾಂಧಿ ಕಾಲುವೆ ಯೋಜನೆ, ಕಾಲುವೆಗೂ, ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ, ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್, ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ, ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ, ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ, ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ, ಈ ತರ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ, ಇಂದಿರಾ ಗಾಂಧಿ ಪ್ರತಿಷ್ಠಾ, ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹಾರ ಯೋಜನೆ, ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ, ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನ್ ಸಂಬಂಧ? ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು. ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು, ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು. ಅಲ್ಲಿ ನಾನು ನೋಡಿದ್ರೆ, ಬೋರ್ಡ್ ನೋಡಿದ್ರೆ, ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ, ನಾನು ಹೋಗ್ತೀನಿ, ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನ್ ಮಾಡ್ತಾರಪ್ಪ?